ಸೊ ದಸರಾ ಉದ್ಘಾಟನೆಯ ಕುರಿತು ಒಂದಿಷ್ಟು ಚರ್ಚೆಗಳಾಗಿದೆ ಈಗ ಆಲ್ರೆಡಿ. ಇವಾಗ ಸುಪ್ರೀಂ ಕೋರ್ಟ್ ಕೂಡ ಹಸಿರು ನಿಶಾನೆ ತೋರಿದೆ. ಇವರು ಒಂಥರ ಸುಧಾರಣಾವಾದಿ ಬಾನು ಮುಷ್ತಾಕ್ ಅವರು, ಆಮೇಲೆ ಸ್ತ್ರೀವಾದಿ ಇವರು. ಸ್ಟೇಟ್ ಆಫ್ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇರಬಹುದು, ಆದರೆ ಬೆಂಗಳೂರಿನ ವೆದರ್ ನಿಮ್ಮ ಹತ್ರ ಇದೆಯಾ? ನೀವು ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ತೋರಿಸ್ಬೇಕು. ಅಲ್ಲಿ ನೀವು ಟಾಸ್ ಹಾಕುವಾಗ್ಲೂ ಹಸ್ತಲಾಘವ ಮಾಡಲಿಲ್ಲ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಎಲ್ಲೆಡೆ ಸಂಭ್ರಮ. ಏನು ಸಂಭ್ರಮ? ನಾಡ ಹಬ್ಬ ದಸರಾದ ಸಂಭ್ರಮ. ನಮ್ಮ ಸಮಸ್ತ ವೀಕ್ಷಕರಿಗೂ ಮೊದಲನೇದಾಗಿ ನಾನು ನವರಾತ್ರಿಯ ದಸರೆಯ ಶುಭಾಶಯವನ್ನು ತಿಳಿಸ್ತಾ ಇದ್ದೀನಿ. ನಾನು ಶುಭಾ ಕೆಬಿ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಲೋಕ ಶಿಕ್ಷಣ ಟ್ರಸ್ಟ್ನ ಮಾಸಪತ್ರಿಕೆ ಕಸ್ತೂರಿಯ ಸಂಪಾದಕರಾಗಿರುವಂತಹ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೂ ನಿಮಗೂ ಕೂಡ ದಸರೆಯ ಶುಭಾಶಯಗಳು. ನಮಸ್ಕಾರ ಎಲ್ರಿಗೂ ದಸರೆಯ ಶುಭಾಶಯಗಳು. ಸೊ ದಸರಾ ಅಂತ ನಾವು ವಿಷಯ ತಗೊಂಡಾಗಿದೆ. ಸೊ ದಸರಾ ಉದ್ಘಾಟನೆಯ ಕುರಿತು ಒಂದಿಷ್ಟು ಚರ್ಚೆಗಳಾಗಿದೆ ಈಗ ಆಲ್ರೆಡಿ. ಇವಾಗ ಸುಪ್ರೀಂ ಕೋರ್ಟ್ ಕೂಡ ಹಸಿರು ನಿಶಾನೆ ತೋರಿದೆ. ಸೊ ದಸರಾ ಸಂಭ್ರಮವನ್ನ ಅದೇ ಮೊದಲನೇ ಏನು ಎಲ್ರಿಗೂ ಒಂಥರ ಪುಕ ಇದ್ದಿದ್ದೇ ಏನಾಗುತ್ತೋ ಅಂತ ಹೇಳ್ಬಿಟ್ಟು ಇವರು ಅರ್ಜಿದಾರರ ಅಂದ್ರೆ ಮಾಡ್ಕೂಡ್ದು ಅಂತ ಹೇಳ್ಬಿಟ್ಟಿದ್ರಲ್ಲ, ಸರ್ಕಾರದ ಒಂದು ಡಿಸಿಷನ್ಗೆ ಅಗೇನ್ಸ್ಟ್ ಆಗಿದ್ದಂತಹ ಅರ್ಜಿದಾರರ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರಾದ ಗೌತಮ್ ಅವರು ಇದು ತುರ್ತಾಗಿದೆ. ಯಾಕೆ ಅಂತ ಹೇಳಿದ್ರೆ 22ನೇ ತಾರೀಕು ಬೆಳಿಗ್ಗೆನೆ ಇದು ಉದ್ಘಾಟನೆ ಆಗಬೇಕು. ಆದ್ರಿಂದ ದಯಮಾಡಿ ಈ ಒಂದು ಪ್ರಕರಣವನ್ನ, ಈ ಒಂದು ಕೇಸನ್ನ ತಾವು ಪ್ರಯಾರಿಟಿ ಮೇಲೆ ತಗೊಳ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟ್ ಕೂಡ ಅದರಂತೆ ಆಯ್ತು ಅಂತ ಹೇಳಿ ತಗೊಂಡು ಅದನ್ನ ವಜಾ ಮಾಡಿದೆ. ಇದು ಏನು ಅಗತ್ಯ ಇಲ್ಲ, ಇದನ್ನೆಲ್ಲ ಬೆಳೆಸೋ ಅಗತ್ಯ ಇಲ್ಲ, ಇದು ಬೇಡವೂ ಬೇಡ ಅಂತ ಹೇಳ್ಬಿಟ್ಟು ವಜಾ ಮಾಡಿದೆ. ಹೈಕೋರ್ಟ್ ಅದೇ ರೀತಿನೇ ಮೊದಲು ಈಗಾಗಲೇ ತೀರ್ಪು ಕೊಟ್ಟಿತ್ತು. ಇರ್ಲಿ, ಏನು ಒಂದು ವಿಘ್ನ ಒಂದು ನಿವಾರಣೆ ಆಗಿದೆ. ಈ ಉದ್ಘಾಟನೆ ಯಾರಾದ್ರೂ ಮಾಡ್ಲಿ, ಏನಂದ್ರೆ ಯಾವುದೇ ಒಂದು ಅಡ್ಡಿ ಆತಂಕ ಅಡಚಣೆ ಇಲ್ಲದೆ ನಿರಾತಂಕವಾಗಿ ನಡೀಲಿ ಅನ್ನೋದಷ್ಟೇ, ಯಾವುದು ಸಂಭವಿಸದೆ ನಡೀಲಿ ಅನ್ನೋದಷ್ಟೇ ನಮ್ಮ ಆಶಯ. ಇದು ಪ್ರತಿ ವರ್ಷ ಎಂದ್ರೆ ಈ ವರ್ಷ ಇವ್ರು ಇರ್ತಾರೆ, ಮುಂದಿನ ವರ್ಷ ಇನ್ನೊಬ್ರು ಬರ್ತಾರೆ, ನೀವು ಅವಾಗ ಇನ್ನೊಂದು ಹೆಸರನ್ನು ಕೊಡಿ, ಇನ್ನೊಬ್ರು ಬರ್ಲಿ ಅಲ್ವಾ, ಏನಂತೆ ಎಲ್ರಿಗೂ ಅವಕಾಶ ಸಿಗ್ಲಿ, ಏನೂ ಇಲ್ಲ. ಆಮೇಲೆ ಇವರು ಒಂಥರ ಸುಧಾರಣಾವಾದಿ ಬಾನು ಮುಷ್ತಾಕ್ ಅವರು, ಆಮೇಲೆ ಸ್ತ್ರೀವಾದಿ ಇವರು. ಅವರ ಒಂದು ನಿಲುವನ್ನ ಅಲ್ಲಗಳೆಯೋದು ಆಗಲ್ಲ. ಯಾಕೆಂದ್ರೆ ಅವರು ಒಬ್ಬ ಮಹಿಳೆಯಾಗಿ ಹೇಳ್ತಾರೆ. ಅಂದ್ರೆ ಮಹಿಳೆ ಅಂತಂದ್ರೆ ಕೇವಲ ಹಣೆಬಟ್ಟು ಏನೋ ಕೈ ಬಳೆ ಇದರಿಂದಷ್ಟೇ ನೀವು ಅಳಿಬೇಡಿ ಮಹಿಳೆಯರನ್ನ ಬೌದ್ಧಿಕವಾಗಿ, ಅವರ ಬೌದ್ಧಿಕ ಶಕ್ತಿಯಿಂದ ನೀವು ಅವರಿಗೆ ಒಂದು ಏನು ಗೌರವ ಕೊಡಿ ಅನ್ನೋದನ್ನ ಅವರ ಒಂದು ಡಿಮ್ಯಾಂಡ್. ಅದು ಮಿಸ್ಇಂಟರ್ಪ್ರಿಟೇಷನ್ ಆಗಿ ಮೀಡಿಯಾಗಳಲ್ಲಿ ಹೀಗೆ ಹಾಗೆ ಹಳದಿ ಕೆಂಪು ಅಂತ ಅವರು ಏನು ಅದನ್ನ ಬೇರೆ ಉದ್ದೇಶದಿಂದ ಏನೂ ಹೇಳಿಲ್ಲ. ಆಮೇಲೆ ಅವ್ರು ಯಾವ ಧರ್ಮವನ್ನ ಹೀಗಳಿಯೋದು ಅಂತ ಕೆಲಸ ಏನೂ ಮಾಡಿಲ್ಲ. ಅವರದ್ದು ಸ್ತ್ರೀ ಮತ, ಸ್ತ್ರೀ ಧರ್ಮ. ಮಹಿಳೆಯರಿಗೆ ಅವಕಾಶ ಕೊಡಿ, ಮಹಿಳೆಯರನ್ನ ಗೌರವಿಸಿ, ಮಹಿಳೆಯರ ಒಂದು ದನಿಗೆ ಏನು ಪ್ರಾಮುಖ್ಯತೆ ಕೊಡಿ, ಮಹತ್ವ ಕೊಡಿ ಅನ್ನೋದಷ್ಟೇ ಅವರ ಒಂದು ನಿಲುವು. ಅದ್ರ ಪ್ರಕಾರ ಅವ್ರು ಹೇಳಿದ್ದಾರೆ. ಇರ್ಲಿ, ಎಲ್ಲ ಏನೇ ಆಗ್ಲಿ, ಮತ್ತೆ ಅದು ದಸರಾ ಅಂತ ಹೇಳಿದ್ರೆ ತಮಗೆ ಗೊತ್ತು, ಇದು ದೇವಿ ಆರಾಧನೆ. ಇದು ಇವಾಗ ದಸರಾ ವಿಚಾರಕ್ಕೆ ಬಂದಾಗ ನಮ್ಮ ಎಲ್ಲರ ಫೇವ್ರೇಟ್ ಭೀಮವನ್ನ ನಾವು ನೋಡ್ಲಿಕ್ಕೆ ತುಂಬಾ ಇವಾಗ ತುರ್ತು ನಿಮ್ಮನ್ನ ಮೈಸೂರಿಗೆ ಕಳಿಸ್ಬೇಕಾಗಿದೆ ಭೀಮನ ಒಂದು ಸಂದರ್ಶನಕ್ಕಾಗಿ. ನೀವು ಹೋಗಿ ಭೀಮನ್ ಸಂದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳಬೇಕಾಗಿದೆ ಇವಾಗ ನಮಗೆ. ಭೀಮಾ ಒಬ್ನೇ ಅಲ್ಲ, ಅಭಿಮನ್ಯುಗೂ ಕೂಡ ಅಷ್ಟೇ ಒಂದು ಫ್ಯಾನ್ಸ್ ಇದ್ದಾರೆ. ಆಲ್ಮೋಸ್ಟ್ ಎಲ್ಲಾ ದಸರಾ ಆನೆಗಳು ಅಷ್ಟೇ ಎಲ್ಲ ತಮ್ಮ ಒಂದು ತಾಲೀಮನ್ನ ಬಹಳ ಶಿಸ್ತಿನಿಂದ ನಡೆಸ್ತಾ ಇದ್ದಾರೆ. ಬೆಳಿಗ್ಗೆ ಸಂಜೆ 2 ಹೊತ್ತು ಮೈಸೂರಿನಲ್ಲಿ ಈಗಾಗಲೇ ಹಬ್ಬದ ವಾತಾವರಣ ಪ್ರಾರಂಭ ಆಗಿದೆ. ಎಲ್ಲ ಲೈಟ್, ವಿದ್ಯುತ್ ದೀಪಗಳ ಅಲಂಕಾರ ಶುರುವಾಗಿದೆ. ಆಮೇಲೆ ಪೂರ್ವಭಾವಿ, ದಸರೆಗೆ ಪೂರ್ವಭಾವಿಯಾಗಿ ಕೆಲವು ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ಆಮೇಲೆ ದಸರಾ ಕ್ರೀಡೋತ್ಸವ ಇವೆಲ್ಲಾನು ಆಗಿದೆ, ಎಲ್ಲ ನಡೆದಿದೆ ಈಗಾಗ್ಲೇನೆ. ಎಲ್ಲ ಈಗ ದಸರಾನಲ್ಲಿ ತಾನೇ ಅವಕ್ಕೆಲ್ಲ ಅಂತ ಕಾರ್ಯಕ್ರಮಗಳದ್ದೆಲ್ಲ ಪ್ರೈಸ್ಗಳನ್ನೆಲ್ಲ ಕೊಡೋದು, ಪ್ರಶಸ್ತಿ ವಿತರಣೆ ಇವೆಲ್ಲ ಇರುತ್ತಲ್ಲ. ಸೊ ಹೀಗಾಗಿ ಇರ್ಲಿ, ಏನು ಮುಂದಿನ ಸಂಚಿಕೆಯಲ್ಲಿ ಅದನ್ನ ಇನ್ನೂ ಹೆಚ್ಚು ಡೀಟೇಲ್ಸ್ ಮಾಡಬಹುದು. ಆಗ್ಲೇ ದಸರಾ ಕವಿಗೋಷ್ಠಿಗೆ ನಮಗ್ ಬಂತು,
ದಸರಾ ಕವಿಗೋಷ್ಠಿನೂ ಅಷ್ಟೇ ಬಹಳ ಡಿಫ್ರೆಂಟ್ ಆಗಿ ಮಾಡ್ತಿದ್ದಾರೆ ಈ ಸರಿ. ಪ್ರಬುದ್ಧ ಅಂದ್ರೆ ಈ ಏನು ಯಂಗ್ಸ್ಟರ್ಸ್ಗೆ, ಉದಯೋನ್ಮುಖರಿಗೆ, ಇವ್ರಿಗೆಲ್ಲ ಬೇರೆ ಬೇರೆ ಕೆಟಗರಿ ತರ ಮಾಡಿದ್ದಾರೆ ದಸರಾ ಕವಿಗೋಷ್ಠಿನ. ಕೊನೆಯಲ್ಲಿ CPK ಅವರ ಅಧ್ಯಕ್ಷತೆಯಲ್ಲಿ ಅದು ಪ್ರಬುದ್ಧ ಅಂತ ಹೇಳಿ ಅದು ಒಂದು ಕ್ಯಾಟಗರಿ ಹಿಂಗ್ ಮಾಡಿದ್ದಾರೆ. ನಿಮಗ್ ಬಂತ ಅಂತೆಲ್ಲ ಕೇಳ್ಕೊಳ್ಳೋದು ಸಾಹಿತ್ಯ ವಲಯದಲ್ಲಿ ಇದು ಒಂದು ಚೆನ್ನಾಗ್ ಅನ್ಸ್ತಾ ಇದೆ. ಆಮೇಲೆ ದಸರಾ ಚಲನಚಿತ್ರೋತ್ಸವದ್ದು ಅಷ್ಟೇ ಈಗಾಗಲೇ ಸುದ್ದಿ ಬಹಳ ಜೋರಾಗಿ ನಡೀತಿದೆ. ನಮ್ಮ ಚಿತ್ರ ಆಯ್ಕೆಯಾಗಿದೆ, ನೀವು ತಪ್ಪದೇ ವೀಕ್ಷಿಸಿ ಅಂತ ಹೇಳ್ಬಿಟ್ಟು ಸಿನಿಮಾ ನಿರ್ದೇಶಕರು, ಹೌದು, ಪ್ರಮೋಷನಲ್ ಆಕ್ಟಿವಿಟೀಸು ನಡೀತಾ ಇದೆ ಅದ್ರ ಜೊತೆ. ಆಮೇಲೆ ಎಲ್ಲ ಕಾತರದಿಂದ ಏನು ಮೈಸೂರಿಗೆ ತೆರಳುವವರು ಮತ್ತು ಮೈಸೂರಿನಲ್ಲಿ ಇರುವವರು ಬಹಳ ಕಾತರದಿಂದ ನಿರೀಕ್ಷಿಸೋದು ಆಹಾರ ಮೇಳವನ್ನು, ದಸರಾ ಆಹಾರ ಮೇಳ, ಅದು ಮತ್ತೆ ದಸರಾ ವಸ್ತು ಪ್ರದರ್ಶನ, ಇದೆರಡು ಮೇನ್ ಅಟ್ರಾಕ್ಷನ್ ಅವರಿಗೆ. ಸೊ ಅದು ಇನ್ನೇನು ಕ್ಷಣಗಣನೆ ಎಲ್ಲದಕ್ಕೂ. ಸೊ ಎಲ್ಲ ಒಂದು ಸರಿ ಸೆಪ್ಟೆಂಬರ್ 22 ಬೆಳಗ್ಗೆ ಬಾನು ಮುಷ್ತಾಕ್ ಅವರಿಂದ ಚಾಮುಂಡೇಶ್ವರಿ ನಾಡದೇವತೆಗೆ ಏನು ಒಂದು ಪುಷ್ಪಾರ್ಚನೆ ಸಲ್ಲಿಸುವುದರ ಜೊತೆಗೆ ಇದು ಪ್ರಾರಂಭ ಆಗುತ್ತೆ. ವಿದ್ಯುಕ್ತವಾಗಿ ದಸರಾ ಚಾಲನೆ ಸಿಗುತ್ತೆ. ಇದ್ರ ಜೊತೆಗೆ ಸಾಕಷ್ಟು ಮನೆಗಳಲ್ಲಿ ಈಗಾಗಲೇ ಹಬ್ಬದ ಸಿದ್ಧತೆ, ಆಮೇಲೆ ಗೊಂಬೆಗಳನ್ನ ಅದಕ್ಕೆ ಸ್ಪೆಷಲ್ ಅಲಂಕಾರಗಳೆಲ್ಲ ಮಾಡಿಸೋದು, ಪ್ರತಿಯೊಂದು ಆಕ್ಟಿವಿಟೀಸ್ ಇವಾಗ ಆಲ್ರೆಡಿ ನಡೀತಾ ಇದೆ. ಮಾರ್ಕೆಟ್ ಕೂಡ ಇನ್ನೇನು ಗಜಬಿಜಿ ಆಗೋದ್ರಲ್ಲಿ. ಹೌದು, ಇನ್ನು ನಿಮಗೆ ಈಗಾಗಲೇ ಪಿತೃಪಕ್ಷಕ್ಕೆ ನಡೀತಾ ಇದೆ ಮಾರ್ಕೆಟ್ ನಲ್ಲಿ ಜೋರ್ ಗಜಿಬಿಜಿ. ಇನ್ನು ಅದು ಮುಂದುವರಿಯುತ್ತೆ ಮಹಾಲಯ ಅಮಾವಾಸ್ಯೆ ನಂತರ, ಅದು ಹಾಗೆ ಮುಂದುವರ್ಕೊಂಡು 9-10 ದಿನಗಳ ಕಾಲ ಹಾಗೆ ಇರುತ್ತೆ. ಆಯುಧ ಪೂಜೆಲಂತೂ ಗೊತ್ತು, ನಿಂಬೆಹಣ್ಣು, ಕುಂಬಳಕಾಯಿ, ಬಾಳೆಕಾಯಿ, ಎಲ್ಲಾ ಕಚೇರಿಗಳಲ್ಲೂ ಎಲ್ಲ ಮನೆಗಳು ಮಾವಿನ ಸೊಪ್ಪು ತೋರಣಕ್ಕೆ ಎಲ್ಲ. ಈ ಸಂಭ್ರಮ ನಾವು ಅನುಭವಿಸ್ಬೇಕೆ ಹೊರತು ಅದನ್ನ ಹೇಳಿ ನಾವು ಸ್ಯಾಟಿಸ್ಫೈಡ್ ಸಿಗುತ್ತೆ. ನನಗೆ ಎಲ್ಲಕ್ಕಿಂತ ತುಂಬಾ ಖುಷಿ ಅಂತ ಹೇಳಿದ್ರೆ ಆಯುಧ ಪೂಜೆ ದಿನ ಎಲ್ಲ ಬಸ್ಗಳಿಗೆ, ನಾನು ಚಿಕ್ಕವಳಿಂದಾನು ಇದೊಂದು ನನಗೆ ಬಹಳ ಕ್ರೇಜ್, ಯಾವ ಬಸ್ಸಿಗೆ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ. ಅಯ್ಯೋ, ಅದು ಒಂದು ನಾವ್ ಯಾವ ಬಸ್ಸಿಗೆ ಹೋಗ್ತಾ ಇದ್ವಿ ಆ ಬಸ್ ನಲ್ಲಿ ಹೆಂಗಿದೆ ಅಲಂಕಾರ. ಹೌದು, ನಾವು ಅವ್ರಿಗೆ ಮುಂಚೆನೆ ಬೇಡಿಕೆ ಇಟ್ಬಿಡ್ತಿದ್ವಿ, ನೀವು ಇದೆಲ್ಲ ಮಾಡ್ಬೇಕು. ಆಮೇಲೆ ಅವರಿಗೂ ಅಷ್ಟೇ ಖುಷಿ, ಅಷ್ಟೇ ಉತ್ಸಾಹ, ಇಲ್ಲ ಮಾಡೋಣ, ಬಲೂನ್ ಕಟ್ಟಿ, ಹೂವಿನ ಹಾರ ಹೀಗ್ ಕಟ್ಟಿ, ಬಣ್ಣದ ಟೇಪ್ ಅಂಟಿಸಿ ಎಲ್ಲ ಹೇಳ್ತಾ ಇದ್ವಿ ಆಗ. ನಡೀಲಿ, ಒಂಥರ ಚೆನ್ನಾಗಿರುತ್ತೆ. ಈ ದಸರಾ ಸಂಭ್ರಮದ ಜೊತೆಗೆ ನಮ್ಮ ಸಂಭ್ರಮವನ್ನು ನಾನೊಂದು ಸ್ವಲ್ಪ ಹೇಳಲೇಬೇಕು ಇಲ್ಲಿ. ಹೇಳಿ. ಕಳೆದ ಸಂಚಿಕೆಯಲ್ಲಿ ನಾವು ಟ್ರಾಫಿಕ್ ಜಾಮ್ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡಿದ್ವಿ. ಇದು ಸಾಕಷ್ಟು ವಲಯದಲ್ಲಿ ತುಂಬಾ ಚರ್ಚೆ ಆಗಿದೆ. ಯಾಕೆಂದ್ರೆ ನೀವು ಬೇರೆ ಮಾಧ್ಯಮಗಳಲ್ಲಿ ಈಗ ದರ್ಶನ್ ವಿಚಾರಗಳು ಬಿಟ್ಟರೆ ಧರ್ಮಸ್ಥಳ ವಿಚಾರಗಳು ಹೆಚ್ಚಾಗಿ ಚರ್ಚೆ ಬರ್ತಾ ಇದೆ. ನೀವು ಆ ವಿಚಾರಗಳನ್ನ ಬಿಟ್ಟು ಸಾರ್ವಜನಿಕ ಸಮಸ್ಯೆಯನ್ನ ತಗೊಂಡಿದ್ದೀರಾ. ಇದೊಂದು ಒಳ್ಳೆ ಉತ್ತಮ ಚರ್ಚೆ ಆಗಿತ್ತು ಅಂತ ಹೇಳಿ ಸಾರ್ವಜನಿಕ ವಲಯದಿಂದ ಸಾಕಷ್ಟು ಪ್ರಶಂಸೆಗಳು ಬಂದಿದೆ. ನಿಮ್ಗೂ ಕೂಡ ಈ ವಿಚಾರ ಸಲ್ಲಿಸ್ತೀನಿ ನಾನು. ಇಲ್ಲ, ಮೆಸೇಜ್ ಮಾಡಿದ್ದಾರೆ, ಫೋನ್ ಮಾಡಿ ಹೇಳಿದ್ದಾರೆ, ಆಮೇಲೆ ವಾಟ್ಸ್ಆಪ್ ಮೆಸೇಜ್ ಕಳಿಸಿದ್ದಾರೆ. ಖುಷಿ ಆಯ್ತು. ಅಂದ್ರೆ ಈ ತರದ ಸ್ಪಂದನೆ ಸಿಕ್ಕಿದ್ರೆ ನಮಗೆ ಇನ್ನೂ ಹೆಚ್ಚೆಚ್ಚು ಈ ತರದ ಜನ ಮಾಡ್ಲಿಕ್ಕೆ ಒಂದು ಪ್ರೋತ್ಸಾಹ ಸಿಗತ್ತೆ. ಇದೇ ರೀತಿ ನಿಮ್ಮ ಕಮೆಂಟ್ಸ್ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಯಾವ ರೀತಿಯ ವಿಚಾರವನ್ನ ಚರ್ಚೆ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅದನ್ನು ಕೂಡ ತಿಳಿಸಿ. ಸೊ ಇದ್ರ ಜೊತೆಗೆ ಕಳೆದ ವಾರ ಟ್ರಾಫಿಕ್ ಜಾಮ್ ಸಮಸ್ಯೆ ಆಗಿತ್ತು. ಈ ವಾರ ನಾವು ರಸ್ತೆ ಗುಂಡಿ, ಮಳೆ ಸಮಸ್ಯೆ, ಇದ್ರ ಬಗ್ಗೆ ಕೂಡ ಮಾತಾಡ್ಕೊಳ್ದೆ. ನೀವೇ ಹೇಳಿದ್ರಿ ಏನೋ ಜಾಮ್ ಟು ಜಾಮ್, ಏನೋ ಅದೇನೋ ಹೇಳಿದ್ರು, ಪ್ಯಾಕ್ ಜಾಮ್ ಪ್ಯಾಕ್ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ. ಈಗ ಮುಂದುವರೆದಿದೆ, ಒಂದು ಭಾಗ ಮುಂದುವರೆದಿದೆ. ಈಗ ಇನ್ನೂ ಒಂದ್ ಸ್ವಲ್ಪ ತಾರಕಕ್ಕೆ ಹೋಗಿದೆ. MNC ನಲ್ಲಿ ನಾನು ಅವತ್ತೇ ಹೇಳಿದೆ, ಮಲ್ಟಿನ್ಯಾಷನಲ್ ಕಂಪ್ನೀಸ್ ಅವರೆಲ್ಲ ಬಹಳ, ಈ ಬೆಳ್ಳಂದೂರ್ ಕಡೆ ಎಲ್ಲ ತುಂಬಾ ಕಂಪನೀಸ್ ಇದೆಯಲ್ಲ, ಕಾಡು ಬೀಸನಹಳ್ಳಿ ಅಲ್ಲೆಲ್ಲ, ದೇವರ ಬೀಸನಹಳ್ಳಿ ಅಲ್ಲೆಲ್ಲಾನು ರಸ್ತೆನೇ ಇಲ್ಲ ಮರ ಇರೋದು. ಎಂತ ಅದು ನಿಜ ಬಹಳ ಬೇಸರ ಅಂತ ಅನ್ಸುತ್ತೆ ನೋಡಿದ್ರೆ. ಅವರು ಕಚೇರಿಯಿಂದ ಮನೆ ತಲುಪಕ್ಕೆ, ಮನೆಯಿಂದ ಕಚೇರಿ ತಲುಪಕ್ಕೆ ಗಂಟೆ ಕಟ್ಲೆ ಅವರು ಅಲ್ಲೇ ರೋಡ್ನಲ್ಲೇ ಕಳಿಬೇಕು. ಇವಾಗ ನಾವ್ ಯಾವ್ದೋ ದೇಶದ ಬಗ್ಗೆ ಹೇಳೋದಲ್ಲ, ನಮ್ಮ ದೇಶದಲ್ಲೇ, ನಮ್ಮ ಊರ್ನಲ್ಲೇ ಈ ತರ ಆಗ್ತಿದೆ. ಅದಕ್ಕೇನೆ ಈ ಬ್ಲ್ಯಾಕ್ ಬಕ್ ಅನ್ನೋ ಒಂದು ಸಂಸ್ಥೆಯ ಒಬ್ರು ಏನು ಅಧಿಕಾರಿ ಅವರು ಇದ್ರಲ್ಲಿ ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ, ಏನಂತ ಹೇಳಿದ್ರೆ ನಮಗೆ ಕಷ್ಟ, ನಾವು ಈ ಊರ ಏನು ನಾವು ಜಾಗ ಖಾಲಿ ಮಾಡಬೇಕಾಗತ್ತೆ ಅಂತ ಹೇಳಿ ಹಾಕಿದ್ರು.
ಅದಕ್ಕೇನೆ ಬೇರೆ ಎಲ್ಲರೂ ತಕ್ಷಣನೇ ನೋಡಿ ಒಂಥರ ಬಕ ಪಕ್ಷಿಗಳ ಥರ ಕಾಯ್ತಾ ಇರ್ತಾರೆ. ನೀವು ಗಮನಿಸಬೇಕಾದ್ರೆ ನಮ್ಮ ನೆರೆಹೊರೆಯವರು ನಮ್ಮಿಂದ ಏನಾದರೂ ಒಂದು ಪ್ರಾಜೆಕ್ಟ್ ತಪ್ಪಿ ಹೋದ್ರೆ ಆ್ಯಪಲ್ ಕಂಪ್ನಿಗೂ ಹೀಗೆ ಮಾಡಿದ್ರು, ಎಲಾನ್ ಮಸ್ಕಿನ ಒಂದು ಕಂಪ್ನಿ ಬರೋದಕ್ಕೂ ಹೀಗೆ ಮಾಡಿದ್ರು. ಆಂಧ್ರ ಪ್ರದೇಶದ ಸಚಿವ ನಾರಾ ಲೋಕೇಶ್ ಅವರು, ನೀವು ನಮ್ಮ ಆಂಧ್ರ ಪ್ರದೇಶ ನಿಮ್ಮನ್ನು ಹೃತ್ಪೂರ್ವಕವಾಗಿ ರೆಡ್ ಕಾರ್ಪೆಟ್ ಇಂದ ಸ್ವಾಗತಿಸುತ್ತೆ, ನೀವು ದಯಮಾಡಿ ಇಲ್ಲಿಗೆ ಬನ್ನಿ, ವಿಶಾಖಪಟ್ಟಣಮಲ್ಲಿ ನಿಮಗೇನು ಬೇಕು ಎಲ್ಲ ಸೌಕರ್ಯ ಇದೆ, ಸ್ಟೇಟ್ ಆಫ್ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇದೆ ಅಂತ. ಸ್ಟೇಟ್ ಆಫ್ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇರಬಹುದು, ಆದರೆ ಬೆಂಗಳೂರಿನ ವೆದರ್ ನಿಮ್ಮ ಹತ್ರ ಇದೆಯಾ, ಬೆಂಗಳೂರಿನ ವರ್ಕ್ ಫೋರ್ಸ್ ನಿಮ್ಮ ಹತ್ರ ಇದೆಯಾ, ಆಮೇಲೆ ಬೆಂಗಳೂರಿನ ಸಹೃದಯ ಜನತೆ ನಿಮ್ಮ ಹತ್ರ ಸಿಗ್ತಾರ, ಅಲ್ಲಿರೋ ಮನಸ್ಥಿತಿ ಜನರದ್ದು ಯಾವ ಥರ ಅನ್ನೋದು ಏನೋ ಸರ್ವ ವಿದಿತ. ಅದನ್ನೇನು ನಾವು ಹೇಳಬೇಕಾಗಿಲ್ಲ. ಇರಲಿ, ಅಲ್ಲಿ 6 ತಿಂಗಳಿಗೂ ಏನು ಚಂಡಮಾರುತ ಬರ್ತಾ ಇರುತ್ತೆ. ನಮಗೆ ಹಾಗಿದೆಯಾ ಇಲ್ಲಿ ಬೆಂಗಳೂರಲ್ಲಿ? ಅವೆಲ್ಲ ನೋಡಿ ಯೋಚನೆ ಮಾಡಿನೇ ಏನೋ ಕಂಪನಿಗಳು ಬಂದು ಇಲ್ಲಿ ಅವೆಲ್ಲ ಸರ್ವೆ ಮಾಡ್ಕೊಂಡೇ ಬಂದು ಇಲ್ಲಿ ಅವರು ಒಂದು ಕೆರೆಟ್ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಕೊಂಡು ಬಂದಿರೋದು. ಅವ್ರೇನ್ ಮಾಡ್ತಾರೆ, ವರ್ಕ್ ಫ್ರಮ್ ಹೋಮ್ ಹಾಕ್ತಾರೆ. ಎಷ್ಟು ದಿನ ಸಾಧ್ಯ ಅಷ್ಟು ದಿನ ವರ್ಕ್ ಫ್ರಮ್ ಹೋಮ್ ಹಾಕ್ತಾರೆ. ಏನು ಅದಕ್ಕೇನು ಬೇರೆ ಇದಿಲ್ವಾ? ಇಲ್ಲ, ಆಮೇಲೆ ಅದಕ್ಕೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ನೀವೆಲ್ಲ ನಮ್ಮನ್ನು ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಖಡಕ್ ಆಗಿ ಹೇಳಿದ್ರು. ಅದಾದ್ಮೇಲೆ ಇವರು ಮಲ್ಟಿನ್ಯಾಷನಲ್ ಕಂಪ್ನಿಯವ್ರು ಮತ್ತೆ ಹೇಳಿದ್ದಾರೆ, ನಾವೇನು ಊರ್ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿಲ್ಲ, ಆ ಏರಿಯಾ ಬಿಟ್ಟು ಬೇರೆ ಕಡೆ ರೀಲೊಕೇಟ್ ಆಗ್ತೀವಿ ಅಂತ ಅಷ್ಟೇ ಹೇಳಿರೋದು ಅಂತ ಅವರು ಅಲ್ಲಿಗೆ ಏನು ಸ್ಪಷ್ಟೀಕರಣ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಯಾವ ಆಂಧ್ರ ಪ್ರದೇಶ ಇವ್ರು ಬ್ಲ್ಯಾಕ್ ಮೇಲ್ ಮಾಡೋ ಅಗತ್ಯ ಇಲ್ಲ ಅಂತ ಗರಂ ಆಗಿ ಹೇಳಿದ್ರೆ, ಅವರು ನಾವು ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಲ್ಲ ಬನ್ನಿ ಅಂತ ಮತ್ತೇನು ಕರೆದಿದ್ದಾರೆ. ಅಂದ್ರೆ ಯಾವ ಲೆವೆಲ್ಗೆ ಅವರು ಪಾಪ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದಾರೆ ಕಂಪ್ನಿಗಳನ್ನ ಅವರ ಅಮರಾವತಿಗೆ ರೀಲೊಕೇಟ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಇರ್ಲಿ, ಇದೆಲ್ಲ ನಡೆಯುತ್ತೆ. ನಾವು ಅದಕ್ಕೆಲ್ಲ ಈ ರಸ್ತೆಯ ಹೊಂಡಗುಂಡಿಯಿಂದ ಸಾಕಷ್ಟು ಜೀವಗಳು ಹಾನಿ ಆಗ್ತಾ ಇದಾವೆ. ಒಂದು ಬರೀ ಜೀವ ಹಾನಿ ಅಲ್ಲ, ನೀವು ಒಂದ್ಸರಿ ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ಹೋಗಿ ಅವ್ರ ಕೇಳಿ, ಎಷ್ಟು ಇತ್ತೀಚಿನ ದಿನಗಳಲ್ಲಿ ಇದು ಸ್ಪೈನ್ ಡಿಸ್ಲೊಕೇಟ್, ಸ್ಪೈನ್ ಪ್ರಾಬ್ಲಮ್ಮು, ಆಮೇಲೆ ಅದೇನೇನೋ ಹೇಳ್ತಾರಲ್ಲಪ್ಪ ಈ ಇದ್ರದ್ದೆಲ್ಲ ಲಂಬರ್ ಅದೇನೋ ಇದೆಲ್ಲ ನನಗೆ, ನಾನು ಬಯಾಲಜಿ ಓದಿಲ್ಲ ಹಾಗಾಗಿ ನನಗೆ ಅಷ್ಟು ಗೊತ್ತಿಲ್ಲ. ಶಾಲೆಗೆ ಲಾಸ್ಟ್ ನಂದು ಬಯಾಲಜಿ. ಅದೇನೋ L1S4 ಏನೇನೋ ಎಲ್ಲ ಹೇಳ್ತಾರೆ. ಒಟ್ಟು ಈ ಬೆನ್ನು ಮೂಳೆಯ ಒಂದು ಕಾಲಮ್ ಇದೆಯಲ್ಲ, ಅಲ್ಲಿ ಸಮಸ್ಯೆ ಜಾಸ್ತಿ ಆಗುತ್ತೆ. ಇದೆಲ್ಲ ಡಿಸ್ಕ್ ಪ್ರಾಬ್ಲಮ್ ಅಂತೆ, ಇದೆಲ್ಲ ಹೇಳ್ತಾ ಇರ್ತಾರೆ. ಸೊ ಇವೆಲ್ಲ ಎಷ್ಟು ಜಾಸ್ತಿ ಆಗಿದೆ ಕೇಳಿ. ಆಮೇಲೆ ಇದಕ್ಕೆಲ್ಲ ಯಾರು ಹೊಣೆ? ಇದನ್ನ BBMP ಇನ್ಮೇಲಿಂದ ಅದೊಂದು ಫಂಡ್ ಶುರು ಮಾಡಬೇಕು. ಏನಪ್ಪಾ ಅಂತ ಹೇಳಿದ್ರೆ, ಈ ತರ ರಸ್ತೆ ಅಪಘಾತ ಮತ್ತು ರಸ್ತೆಯಲ್ಲಿ ಈ ತರ ಅಪಘಾತದಲ್ಲಿ ಮರಣ ಹೊಂದಿದ್ರೆ ಮತ್ತು ಗಾಯಾಳುಗಳಾದ್ರೆ ಅದಕ್ಕೆ BBMP ಇಂದ ಏನು ಪರಿಹಾರ ಕೊಡಬೇಕು ಅಂತ ಹೇಳ್ಬಿಟ್ಟು. ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ. ದೇಹ ಒಂದೇ ಅಲ್ಲ, ನಮ್ ವೆಹಿಕಲ್ ಕೂಡ ಎಷ್ಟು ಜಖಮ್ ಆಗುತ್ತೆ. ವೆಹಿಕಲ್ ಜಖಮ್ ಆಗುತ್ತೆ. ಆಮೇಲೆ ನೀವು ಮಳೆ ಬಂದ್ರೆ ಗಾಡಿ ಹೊರಗೆ ತೆಗಿಯಂಗಿಲ್ಲ. ನಿಮ್ ಲೈಫ್ ಸೇಫ್ ಇಲ್ವೇ ಇಲ್ಲ. ಗಾಡಿನಲ್ಲಿ ಗೊತ್ತೇ ಆಗಲ್ಲ. ಕತ್ಲೆನಲ್ಲಿ ಮಳೆ ಎಲ್ಲಿ ನಿಂತಿರುತ್ತೆ ನೀರು. ಎಷ್ಟು ವಾಹನಗಳು ಕೊಚ್ಚೋಗಿವೆ ನೀವು ನೆನಪಿಸ್ಕೊಳ್ಳಿ ಕಳೆದ 10 ವರ್ಷಗಳಲ್ಲಿ ಬೆಂಗಳೂರಲ್ಲಿ. ಹಾಗಾಗಿ ಇದಕ್ಕೆ ಒಂದು ಹೊಣೆಗಾರಿಕೆ ಅನ್ನೋದನ್ನ ಹೊರಲೇಬೇಕು. ಯಾರಾದ್ರೂ ಸರಿ, ರಾಜ್ಯ ಸರ್ಕಾರ ಆದ್ರೂ ಸರಿ, BBMP ಆದ್ರೂ ಸರಿ. ನೆಕ್ಸ್ಟ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಲ್ವಪ್ಪ ಇದು, GBA. ನೆಕ್ಸ್ಟ್ ಸೊ GBA, BBMP ಇಂದ GBA ಆಗೋದು ದೊಡ್ಡ ವಿಷಯ ಅಲ್ಲ. ಅದನ್ನ ಮೇಂಟೈನ್ ಮಾಡೋದು ಅದು ಹೊಣೆಗಾರಿಕೆ ನಿಭಾಯಿಸೋದು, ಇವೆಲ್ಲ ಬಹಳ ಮುಖ್ಯ ಆಗುತ್ತೆ. ಹೌದು, ಯಾಕೆಂದ್ರೆ ಇವಾಗ ಸಾಮಾನ್ಯವಾಗಿ ಬೆಳಿಗ್ಗೆ ನೀವು ಮಾತಾಡುವಾಗ್ಲೇ ಹೇಳಿದ್ರಿ, ನೀವು ಹೊಂಡಕ್ಕೆ ಸಿಲ್ಕಾಕೊಂಡು ನೀವೇನು ಅವಾಂತರ ಅಂತೇಳಿ. ಸೊ ಇದು ನಮ್ಮ ಸಣ್ಣ ಅವಾಂತರ ಇರ್ಬೋದು, ಬಟ್ ಇದು ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕ ವಲಯದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಎದುರಾಗ್ತಾ ಇದೆ. ಮೊನ್ನೆ ತಾನೇ ಒಂದು ಏನು ರೋಡ್ ಹಂಪೋ ಹೊಂಡನೋ ಗೊತ್ತಾಗದೆ ಒಂದು ಹುಡುಗಿ ಬಿದ್ಲು, ಸತ್ತೋದ್ಲು. ಈ ತರದ ಎಷ್ಟು ಅವಘಡಗಳಾಗುತ್ತೆ. ಇದ್ರ ಕಡೆ ಸರ್ಕಾರ ಗಮನ ಹರಿಸಲೇಬೇಕು. ಯಾಕೆಂದ್ರೆ ಒಂದು ರೋಡ್ ಅಂತಲ್ಲ, ನೀವು ಯಾವ ರಸ್ತೆಗೆ ಹೋದ್ರು ಎಲ್ಲಾ ಕಡೆ ರಸ್ತೆ. ಇದಕ್ಕೆ ಸಾಲದು ಅಂತ ಹೇಳ್ಬಿಟ್ಟು ನಾವು ಈ ಟಾರ್ ರಸ್ತೆನ ತಗೊಂಡು ಕಾಂಕ್ರೀಟ್ ರಸ್ತೆ ಮಾಡ್ತೀವಿ ಅಂತ ಹೋಗ್ಲಿ, ನಿಮಗೆ ಅದನ್ನ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಮಾಡ್ಬೋದಲ್ಲ. ಹಿಂಗಾರು ಮುಗಿದ ಮೇಲೆ, ಹಿಂಗಾರಿನ ಹಂಗಾಮ್ ಮುಗಿದ ಮೇಲೆ, ಏನ್ ಮಳೆ ಹಂಗಾಮ್ ಇದೆಯಲ್ಲ ಅದು ಮುಗಿದ ಮೇಲೆ
ನೀವು ಮಾಡಿ, ಯಾರು ಬೇಡ ಅಂತ ಹೇಳ್ತಾರೆ? ರಸ್ತೆ ಕಾಮಗಾರಿ ತಗೊಳ್ಳಿ, ಚರಂಡಿ ಕ್ಲೀನ್ ಮಾಡೋ ಕಾಮಗಾರಿ ತಗೊಳ್ಳಿ, ಎಲ್ಲಾ ಕಡೆ ಚರಂಡಿ ಇದು ಹೂಳೆತ್ತೋದು, ಚರಂಡಿಗಳಿಂದ ಹೂಳೆತ್ತೋದು ಎಲ್ಲ ಈಗ್ಲೇ ಹೋಗಿ ಆ JCBಗಳೆಲ್ಲ ಅಲ್ಲೇ ನಿಂತಿವೆ. ಏನು ಹೀಗೆ ಓಡಾಡಕ್ಕೂ ಜಾಗ ಇರಲ್ಲ, ಟ್ರಾಫಿಕ್ ಜಾಮು, ಅದರಿಂದನೇ ಎಲ್ಲ ಸಾಕಷ್ಟು ಸಮಸ್ಯೆ. ಅರ್ಧ ಆಗಿರೋದು ಒಂದು ರಸ್ತೆ ಗುಂಡಿ ಇದು, ಮತ್ತಿನ್ನೊಂದು ಕಾಂಕ್ರೀಟ್ ರಸ್ತೆ ಮಾಡೋ ಇದು. ಆಮೇಲೆ ಇದೇನು ಕಾಂಕ್ರೀಟ್ ರಸ್ತೆ ಅನ್ನೋದು 5 ತಿಂಗಳದ್ದು ಹೋಗಿ ಪಂಚವಾರ್ಷಿಕ ಯೋಜನೆ 5 ವರ್ಷ ಮಾಡೋ ಅಂತಾರ. ನೀವ್ ಯಾವ ರಸ್ತೆ ಕಾಮಗಾರಿ ನೋಡಿ ಬೇಕಿದ್ರೆ ವರ್ಷಗಟ್ಲೆ ಎಳಿತಿದೆ, ಯಾವ್ದು ತಿಂಗಳುಗಳಲ್ಲಿ ಮುಗಿತಾ ಇಲ್ಲ ಇಲ್ಲಿ. ಆಮೇಲೆ ನೋಡಿದ್ರೆ ಟೆಕ್ನಾಲಜಿ ಅಷ್ಟೇ ಅಡ್ವಾನ್ಸ್ ಆಗಿದೆ, ಇಷ್ಟು ಬೇಗ ಇಷ್ಟು ಫಾಸ್ಟ್ ಆಗಿ ಮಾಡ್ಬೋದು. ಎಲ್ಲಿದೆ ಫಾಸ್ಟ್ ಆಗಿ? ಆಗ್ತಾನೆ ಇಲ್ಲ. ಒಟ್ಟು ಏನಂತ ಹೇಳಿದ್ರೆ, ನಾವು ಸ್ಮಾರ್ಟ್ ಸಿಟಿ ಅಥವಾ ಇನ್ನೊಂದೇನದು ಎಂತ ಬ್ಯಾಂಗ್ಳೂರ್ ಅದು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಹೇಳೋದು ದೊಡ್ಡ ವಿಷಯ ಅಲ್ಲ, ಬಟ್ ಮಾಡಿ ತೋರಿಸ್ಬೇಕು. ಸೊ ಇದರ ಜೊತೆಗೆ ನಾವು ರಾಜ್ಯದ ಇನ್ನೊಂದು ವಿಚಾರವನ್ನು ತಗೊಳ್ಳೋದಾದ್ರೆ ಸಾಗರ, ಶಿರ್ಸಿ, ಸಿದ್ದಾಪುರ ಈ ಟ್ರಯಾಂಗಲ್ ಅಲ್ಲ ಇದು. ಹೌದು, ಇವಾಗ ಮುಂಚಿಂದಾನು ಅಲ್ಲಿ ಸುಮಾರು ದಿನಗಳಿಂದ ಇದೊಂದು ಬೇಡಿಕೆ ಇದೆ. ಇವಾಗ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಬಂದು ಕಾರವಾರ. ಇದು ಕರಾವಳಿ ಪ್ರದೇಶದಲ್ಲಿದೆ. ಇದು ಘಟ್ಟದ ಕೆಳಗಿದೆ. ಅಲ್ಲಿ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2 ಡಿವೈಡ್, ಒಂದು ಘಟ್ಟದ ಮೇಲಿರುವ ತಾಲೂಕುಗಳು, ಇನ್ನೊಂದು ಘಟ್ಟದ ಕೆಳಗಿರುವ ತಾಲೂಕುಗಳು. ಒಟ್ಟು ಇಲ್ಲಿ 12 ತಾಲೂಕುಗಳಿದೆ. 6 ತಾಲೂಕು ಹೀಗೆ, 6 ತಾಲೂಕು ಹಾಗೆ ಅಂತ ಹೇಳಿ. ಅದಕ್ಕೆ ಇವ್ರೇನ್ ಹೇಳ್ತಾರೆ, ಘಟ್ಟದ ಕೆಳಗಿನವ್ರನ್ನೆಲ್ಲ ಸೇರಿಸಿ 1 ಜಿಲ್ಲೆ ಮಾಡಿ, ಘಟ್ಟದ ಮೇಲಿರುವವ್ರನ್ನೆಲ್ಲ ಸೇರಿಸಿ 1 ಜಿಲ್ಲೆ ಮಾಡಿ, 6 ತಾಲೂಕನ್ನ ಶಿರ್ಸಿ ಕೊಡಿ, 6 ತಾಲೂಕನ್ನ ಕಾರವಾರ ಜಿಲ್ಲೆ ಅಂತ ಮಾಡಿ ಅದಕ್ಕೆ ಕೊಡಿ ಅಂತ ಹೇಳಿ. ಏತನ್ಮಧ್ಯೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ, ಈ ಶಿರಾಳಕೊಪ್ಪ, ಈ ಶಿಕಾರಿಪುರ, ಸೊರಬ ಇವರೆಲ್ಲರೂ ನಮಗೆ ಬೇರೆ ಕೊಡಿ ಅಂತ ಅವರು ಇದು ಮಾಡ್ತಿದ್ದಾರೆ. ಅದರಲ್ಲೂ ಈಗ ಸಾಗರ ಜಿಲ್ಲೆ ಮಾಡಿ ಅಂತ ಕೂಗು ಜಾಸ್ತಿ ಆಗಿದೆ. ಅಲ್ಲಿ ಕಾಂಗ್ರೆಸ್ ಇವರು ಶಾಸಕರಿರೋದ್ರಿಂದ ಇವರು ಸಿದ್ದಾಪುರನ ನಮಗೆ ಸೇರಿಸಿ ಅಂತ ಇವ್ರು ಕೇಳ್ತಾರೆ. ಯಾರು? ಸಾಗರದ ಅವರು. ಇವ್ರು ಹೇಳ್ತಾರೆ, ನಾವು ನೀವೇನಾದ್ರೂ 6 ತಿಂಗಳೊಳಗೆ ಶಿರ್ಸಿ ಜಿಲ್ಲೆ ಮಾಡ್ಲಿಲ್ಲ ಅಂದ್ರೆ ನಾವು ಸಾಗರಕ್ಕೆ ಸೇರ್ಕೊಂಡ್ ಬಿಡ್ತೀವಿ ಅಂತ ಇವರು ಯಾರು ಸಿದ್ದಾಪುರದವರು ಹೆದರಿಸ್ತಾ ಇದ್ದಾರೆ. ಆದ್ರೆ ಈಗಾಗಲೇ ಶೈಕ್ಷಣಿಕ ಜಿಲ್ಲೆ ಅಸ್ತಿತ್ವದಲ್ಲಿದೆ ಉತ್ತರ ಕನ್ನಡದಲ್ಲಿ. ಶಿರ್ಸಿ ಶೈಕ್ಷಣಿಕ ಜಿಲ್ಲೆ ಇದೆ. ಆಮೇಲೆ ಜಿಲ್ಲಾ ಕಚೇರಿಗಳು ಕೆಲವೊಂದು ಶಿರ್ಸಿಯಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿವೆ. ಎಲ್ಲವೂ ಕಾರವಾರದಲ್ಲಿವೆ ಅಂತೇನಿಲ್ಲ. ನೋಡಿ, ಕಾರವಾರದಿಂದ ಶಿರ್ಸಿಗೆ 130 ಕಿಲೋಮೀಟ್ರು. ಎಷ್ಟು ಒಂಥರ ಅವೈಜ್ಞಾನಿಕ ಅಂದರೆ, ಜಿಲ್ಲಾ ಕೇಂದ್ರಕ್ಕೆ ಬರಬೇಕು ಅಂದರೆ ಅಷ್ಟು. ನೀವು ಹಾಸನ ವೆರಿ ಐಡಿಯಲ್. ನೀವು ಯಾವುದೇ ಇದಕ್ಕೆ ಹೋಗಿ ಅಲ್ಲಿ 1 ಗಂಟೆ ಒಳಗೆ ನೀವು ಜಿಲ್ಲಾ ಕೇಂದ್ರವನ್ನು ತಲುಪಬಹುದು. ಯಾವುದೇ ತಾಲೂಕಿನಿಂದ 1 ಗಂಟೆ ಒಳಗೆ ಜಿಲ್ಲಾ ಕೇಂದ್ರವನ್ನು ತಲುಪಬಹುದು. ಯಾವಾಗಲೂ ಜಿಲ್ಲಾ ಕೇಂದ್ರದ ಒಂದು ನಾವು ಹೆಸರಿಸ್ಬೇಕಾದ್ರೆ ಅಥವಾ ರೂಪಿಸ್ಬೇಕಾದ್ರೆ ಆ ತರಹ ಇಟ್ಕೊಂಡಿರ್ಬೇಕು. ಡಿಸ್ಟೆನ್ಸ್ ವೈಸ್ 130 ಕಿಲೋಮೀಟರ್ ಅಂದ್ರೆ ಏನು ಹೋಗ್ಲಿ, ಅಲ್ಲೇನು ದೊಡ್ಡ ಹೈವೇ ಇದೆಯಾ? ನ್ಯಾಷನಲ್ ಹೈವೇ ಇದೆಯಾ? ಆಮೇಲೆ ಘಟ್ಟ ಪ್ರದೇಶ, ಅದು ಎಷ್ಟು ಕಷ್ಟ. ಜನರಿಗೆ ಏನೇ ಸಮಸ್ಯೆ ಆದ್ರೂ ಹೇಳ್ಕೋಬೇಕು ಅಂದ್ರೆ ಜಿಲ್ಲಾ ಕೇಂದ್ರಕ್ಕೆ ಹೋಗ್ಲೇಬೇಕಾ? ಆ ಜಿಲ್ಲಾ ಕೇಂದ್ರಕ್ಕೆ ನೀವು ಏನೋ ಘಟ್ಟ ಇಳಿದು ಘಟ್ಟ ಹತ್ತಿ ಆಮೇಲೆ ಸಮುದ್ರದ ಹತ್ರ ಹೋಗ್ಬೇಕು ಅಂತಂದ್ರೆ, ಇದು ಘಟ್ಟದಿಂದ ಸಮುದ್ರಕ್ಕೆ. ಅಂದ್ರೆ ಯಾವ್ದೋ ಕಾಲದಲ್ಲಿ, ಓಬಿರಾಯನ್ ಕಾಲದಲ್ಲಿ ಇದಿತ್ತು ಅಂತ ಹೇಳಿ ಈಗ್ಲೂ ಯಾಕೆ ಮಾಡ್ಬೇಕು? ಇಷ್ಟೊಂದು ಒಂಥರ ತಂತ್ರಜ್ಞಾನ ಅಭಿವೃದ್ಧಿ ಹೊಂದಿರುವಂತ ಈ ಒಂದು ದಿನಮಾನದಲ್ಲಿ ಯಾಕೆ ಹಳೆ ಒಂದು ವ್ಯವಸ್ಥೆನ ಮುಂದುವರಿಸಬೇಕು? ಬೇಡ, ನಿಲ್ಲಿಸಿ, ಇದನ್ನ ಬದಲಾಯಿಸಿ ಅಂತ ಜನ ಕೇಳ್ತಾ ಇದ್ದಾರೆ. ಮಾಡಬಹುದು, ಕಂದಾಯ ಜಿಲ್ಲೆ ಮಾಡಬಹುದು. ಇದ್ರ ತುಂಬಾ ಒಳ್ಳೇದು, ಅಭಿವೃದ್ಧಿ ದೃಷ್ಟಿಯಿಂದನೂ ಒಳ್ಳೆಯದು. ಇದು ಜನರ ಹಿತಾಸಕ್ತಿಯನ್ನ ಕಾಪಾಡುವ ಒಂದು ದೃಷ್ಟಿಯಿಂದನೂ ಇದು ಒಳ್ಳೆಯದು ಅಂತ ಅನ್ಸುತ್ತೆ. ಓಕೆ. ಸೊ ಈ ಜಿಲ್ಲಾ ತಕರಾರು ನಂತರ ನಾವು ನೋಡೋದಾದ್ರೆ, ಇವಾಗ 2 ದಿವಸದಿಂದ ನೋಡ್ತೀವಿ ಎಲ್ಲೆಡೆ ಆಪಲ್ ಫೀವರ್ ಕಾಣಿಸ್ತಾ ಇದೆ. ಏನು ಆಪಲ್ ಕಂಪನಿಯ ಒಂದು ಫೋನ್ಗಾಗಿ ಜನ ಶುಭ ಆಪಲ್ ಅಂದ ತಕ್ಷಣ ನಾನು ಸ್ವಲ್ಪ ನೋಟ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಆಪಲ್ದಕ್ಕಾದ್ರೆ ನಾನು ಖಂಡಿತ ನಾನು ನೋಟ್ಸನ್ನ ರೆಫರ್ ಮಾಡೇ ಹೇಳ್ತೀನಿ. ಈಗ ನಮ್ಮ ದೇಶದಲ್ಲಿ 3 ಆಪಲ್ ಸ್ಟೋರ್ಸ್ ಇದೆ. ಒಂದು ಮುಂಬೈಯಲ್ಲಿ ಮುಂಬೈ BKC, ಇನ್ನೊಂದು ಎಲ್ಲಿ ಡೆಲ್ಲಿಲಿದೆ, ಇನ್ನೊಂದು ಡೆಲ್ಲಿದು ಡೆಲ್ಲಿ ಸಾಕೇತ್, ಆಪಲ್ ಸಾಕೇತ್ ಅದು ಡೆಲ್ಲಿಲಿ. ನಮ್ಮದು ಹೆಬ್ಬಾಳ್, ಆಪಲ್ ಹೆಬ್ಬಾಳ್ ಸ್ಟೋರ್ ಅಂತ ಹೇಳ್ಬಿಟ್ಟು. ಏನ್ರಿ ಅದು ಹೊಡೆದಾಟ, ಎಲ್ಲ ಕಿಲೋಮೀಟರ್ ಗಟ್ಲೆ ಹೋಗ್ಲಿ, ಹೊಡೆದಾಟ ಬಡದಾಟ, ತಳ್ಳಾಟ, ಒಬ್ರಿಗೊಬ್ರು ಗೂಸ ಕೊಟ್ಕೊಳ್ಳೋದು, ಈ ತರ ಎಲ್ಲ ನಡೆದಿದೆ ಅಲ್ಲಿ.
ಏನೋ ಮಾರಾಮಾರಿ ನಡೆದಿದೆ. ಈ ಆ್ಯಪಲ್ನವರು ಈಗ ಕಳೆದ ವಾರ ಅನೌನ್ಸ್ ಮಾಡಿದ ಹಾಗೆ ಈಗ ಭಾರತ ಮಾರುಕಟ್ಟೆಗೆ ಬಂದಿದೆ. iPhone 17 ಬಂದಿದೆ. ಇದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ, ಇದು ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಒಟ್ಟು ಇವಾಗ ಆ್ಯಪಲ್ ಫೀವರ್ ನಮ್ಮ ಇಂಡಿಯಾದಲ್ಲಿ. ಇವಾಗೆಲ್ಲ ಕ್ಯೂ ಇದೆ. ಆ್ಯಪಲ್ ಇದು iPhone 17 ಇದೆ. ಆಮೇಲೆ ನ್ಯೂ ವಾಚಸ್ ಬಂದಿದೆ ಅಮ್ಮ. ಇದು ಏನಂತ ಹೇಳಿದ್ರೆ ಹಂಗೆ ನೋಡಿದ್ರೆ ಡೆಲ್ಲಿ ಮತ್ತು ಮುಂಬೈಗೆ ಕಂಪೇರ್ ಮಾಡಿದ್ರೆ ನಮ್ಮ ಬೆಂಗಳೂರಿನಲ್ಲಿ ಕ್ರೌಡ್ ಭಾಳ ಡೀಸೆಂಟ್ ಇದ್ದಾರೆ ನಿಜವಾಗ್ಲೂ. ಇಲ್ಲಿ ಯಾವ ಮಾರಾಮಾರಿ ತಂಪಾಡಿಗೆ ತಾವು ಕ್ಯೂನಲ್ಲಿ ಬರ್ತಾರೆ, ಹೋಗ್ತಾರೆ, ತಮಗೇನು ಬೇಕು ನೋಡ್ತಾರೆ, ತಗೊಳ್ತಾ ಇದ್ದಾರೆ, ಬರ್ತಾರೆ. ಎಸ್ ಇದೊಂದು ಐಫೋನ್ ಏರ್ ಇದೆಯಲ್ಲ, ಇದು ಭಾಳ ಮಾತ್ರ ಏನು ಈ ಪ್ರೀಮಿಯಂ ಬ್ರ್ಯಾಂಡ್ ಅಂತ ಹೇಳ್ಬೋದು ನಾವು. ಇದರ ಒಂದು ರೇಟ್ ಬಂದು ಸ್ವಲ್ಪ ಉಸಿರು ಬಿಗಿ ಹಿಡೀರಿ. 1,19,000, 1,03,000 ರೇಂಜಲ್ಲಿದೆ. 1,19,000, 1,39,000, 1,59,000 ಅಂಥೇಳಿ 3 ಇದಿದೆ. ಆಮೇಲೆ ಇದರಲ್ಲಿ ಇದು ಚೆನ್ನಾಗಿದೆ, ಕಲರ್ಸ್ ಎಲ್ಲ ಸೂಪರ್ಬ್ ಆಗಿದೆ. iPhone 17ನಲ್ಲಿ ನನಗೆ ಸ್ವಲ್ಪ ಇಷ್ಟ ಆಯಿತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಲ್ಯಾವೆಂಡರ್ ಇದೆ, ಮಿಸ್ಟ್ ಬ್ಲೂ ಇದೆ, ಸೇಜ್ ಇದೆ, ವೈಟ್ ಇದೆ, ಬ್ಲ್ಯಾಕ್ ಇದೆ. ಆಮೇಲೆ ಎರಡಕ್ಕೂ ಏರ್ ಮತ್ತು iPhone 17 ಎರಡಕ್ಕೂ 250 GB, 256 GB ಮತ್ತು 512 GB ಇದರಲ್ಲಿ ಇದೆ ಇಲ್ಲಿ, ಆಯಿತಾ, ಕೆಪಾಸಿಟಿ. ಬಟ್ ಇವ್ರದ್ದು 17 ಬಂದು 82,000 1,02,900 ಇಲ್ಲಿವರೆಗೆ ಇದೆ. MRP ಈ ಥರ ಇದೆ. ಆಮೇಲೆ ಇದಲ್ದೇ ವಾಚ್ಗಳಲ್ಲಿ ಅಲ್ಟ್ರಾ 3 ಇದೆ. ಆಮೇಲೆ ವಾಚ್ ಸೀರೀಸ್ 2 ಅದಿದೆ. ಆಮೇಲೆ SE, ಆಮೇಲೆ ಇದು ಯಾವುದದು ಏರ್ಪಾಡ್ಸ್ Pro 3, ಇವೆಲ್ಲನೂ ಹೊಸ ಪ್ರಾಡಕ್ಟ್ಸ್ ಬಂದಿವೆ. ನೋಡಿ, ಏನಾದರೂ ನನಗೇನಾದ್ರು ಬರ್ತ್ಡೇ ಗಿಫ್ಟ್ ಏನಾದ್ರು ಕೊಡಿಸೋಂಗಿದ್ರೆ, ನಿಮ್ಗೆ ಐಡಿಯಾ ಇದ್ರೆ ಪ್ಲೀಸ್ ನಂಗೊಂದು. ಅಂತಾನೆ ಮರ್ತೋಯ್ತು. ಇಲ್ಲ ಗೊತ್ತು ನನಗೆ. ಈಗೆಲ್ಲ ನಾವು ಇದಾಗ್ಬಿಡ್ತೀವಿ. ಏನದು ನೀವು ಅವಾಗ್ಲೇ ಹೇಳಿದ್ರೆ ಉಸಿರು ಬಿಗಿ ಹಿಡ್ಕೊಳ್ಳಿ ಅಂತೇಳಿ, ಸೊ ನಾನು ಬಿಗಿ ಹಿಡ್ಕೊಂಡು ಕೂತಿದ್ದೀನಿ. ಇರ್ಲಿ ಏನ್ ಬೇಡ, ಒಂದು iPhone Pro ಕೊಡಿಸಿ ಸಾಕು ನಂಗೆ. ನೋಡಿ, ಸಂಸ್ಥೆ ಅಷ್ಟು ಸಂಬಳ ಕೊಡೋಷ್ಟಾಗ್ಲಿ, ಖಂಡಿತ ಕೊಡಿಸ್ತೀನಿ. ದಸರಾ ಗಿಫ್ಟ್ ಕೊಡ್ರಪ್ಪ. ನೋಡಿ, ಓಕೆ. ಸೊ ಆಪಲ್ ಫೀವರ್ ಇಂದ ನಾವು ಮುಂದೆ ಹೋಗೋದಾದ್ರೆ ಕ್ರಿಕೆಟ್ ಫೀವರ್ ಕೂಡ ನಡೀತಾ ಇದೆ ಈಗ. ಸೊ ಇದರಲ್ಲಿ ಒಂದೇನಾಗಿದೆ, ಸೂರ್ಯಕುಮಾರ್ ಆಯ್ತು ನಮ್ಮ ಭಾರತೀಯ ಕ್ರಿಕೆಟ್ ಆಟಗಾರ ಹಸ್ತಲಾಗ ನಾನು ಇರ್ಲಿಲ್ಲ ಅಂತ ಹೇಳಿ. ಏನು ಬೇಜಾರಿಲ್ಲ ಅಂದ್ರೆ ನಾ ಹಾಗೆ ಮಾತಾಡ್ತಾ ಸ್ವಲ್ಪ ನೀರು ತಗೊಳ್ತೀನಿ. ಹೇಳಿ. ಹಸ್ತಲಾಗನ ಮಾಡಲಿಲ್ಲ ಅಂತ ಹೇಳಿ ಒಂದು ಇಶ್ಯೂ ಆಗಿದೆ. ಸೊ ನಿಮ್ಗೆ ಆಕ್ಚುಲಿ ಸೂರ್ಯಕುಮಾರ್ ತುಂಬಾ ಇಷ್ಟವಾದ ವ್ಯಕ್ತಿ. ಅವನ ಆಟದ ವೈಖರಿ ನೀವು, ಅವ್ರ ವೈಫ್ ನಮ್ ಸೌತ್ ಕೆನರಾದವ್ರಮ್ಮ, ಅದಕ್ಕೋಸ್ಕರ ನಮಗ್ ಬಹಳ ಇಷ್ಟ. ನಮಗ್ ತುಂಬಾ ಹತ್ರ ಅವರು. ಹೌದು, ನಾವು ದಾಕ ಯಾವಾಗ್ಲೂ ಒಂದಲ್ಲ, ಅವಿಭಾಜಿತ ದಾಕ. ಹಾಗಾಗಿ ಅವ್ರ ಹೆಂಡತಿ ನಮ್ಮೂರ್ನವ್ರು ಅಂತ ಹೇಳಿ ನಮಗೆ ಬಹಳ ಖುಷಿ. ಎಸ್, ಬಟ್ ಜೆಂಟಲ್ಮನ್ ಹೀಸ್. ನೋಡಿ, ಒಂದ್ ಹೇಳ್ತೀನಿ, ಇವಾಗ ಎಲ್ಲ ಹೇಳ್ತಾರೆ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ನ ಅವರು ತೋರಿಸ್ಬೇಕಿತ್ತು, ಯಾಕೆ ಹೀಗೆ ಮಾಡಬೇಕಿತ್ತು. ಆಮೇಲೆ ಅಫಿಷಿಯಲ್ ಪ್ರೆಸ್ ಮೀಟ್ನಲ್ಲಿ ಅವರು ಈ ಪೆಹಲ್ಗಾಮ್ ಒಂದು ಅಟ್ಯಾಕ್ನ ದಾಳಿಯನ್ನು ಒಂದು ಪ್ರಸ್ತಾಪ ಮಾಡಿದ್ದು, ನಾವು ಆ ಸಂತ್ರಸ್ತರ ಪರ ಇದ್ದೀವಿ, ಹಾಗಾಗಿ ನಮ್ಮ ಒಂದು ಬೆಂಬಲ ಅವರ ಒಂದು ಏನು ಕುಟುಂಬಗಳಿಗೆ ಇದೆ ಖಂಡಿತ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ. ನಿಮ್ಗೆ ಆ ಬೆಂಬಲ ಇದ್ರೆ ಖಂಡಿತ ನೀವು ಅವ್ರನ್ನ ಫೈನಾನ್ಷಿಯಲಿ ಯಾರಿಗಾದ್ರೂ ಏನಾದರೂ ಬೇಕಿದ್ರೆ ಅಥವಾ ಬೇರೆ ಥರದ್ದು ಏನಾದ್ರು ಇದ್ರೆ ಖಂಡಿತ ಸಪೋರ್ಟ್ ಮಾಡಿ. ಅದಕ್ಕೇನು ನಾವು ಅಭ್ಯಂತರ ವ್ಯಕ್ತಪಡಿಸಲ್ಲ. ಆದರೆ ಇವರೆಲ್ಲರೂ ಇವಾಗ ತುಂಬ ಜನ ಆಕ್ಷೇಪಿಸಿದ್ದಾರೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತುಂಬ ಆಕ್ಷೇಪಿಸಿದ್ದಾರೆ. ಏನಂದರೆ, ನಿಮ್ಮ ಅಂತರ್ದೇಶೀಯ ಸಮಸ್ಯೆಯನ್ನು ನೀವು ಏಷ್ಯಾ ಕಪ್ ಪಂದ್ಯಾವಳಿಯ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡೋದು ಎಷ್ಟು ಸರಿ? ಆಮೇಲೆ ಕ್ರೀಡಾಂಗಣದಲ್ಲಿ, ಅಂಕದಲ್ಲಿ, ಮೈದಾನದಲ್ಲಿ ನೀವು ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ತೋರಿಸ್ಬೇಕು. ಅಲ್ಲಿ ನೀವು ಟಾಸ್ ಹಾಕುವಾಗ್ಲೂ ಹಸ್ತಲಾಘವ ಮಾಡಲಿಲ್ಲ, ಶೀಟ್ಗಳನ್ನ ಪರಸ್ಪರ ಇದು ಮಾಡಲಿಲ್ಲ. ಆಗ ಅವರು ಮ್ಯಾಚ್ ರೆಫ್ರಿ ಇದ್ರಲ್ಲ, ಆಂಡ್ರೆ ಪೈಕ್ರಾಫ್ಟ್, ಅವರು ಏನದು ಶೀಟ್ಸನ್ನ ನಾವು ಎಕ್ಸ್ಚೇಂಜ್ ಮಾಡ್ಕೋಬೇಕಲ್ಲ ಟಾಸ್ ಟೈಮಲ್ಲಿ, ಅದನ್ನು ಅವರು
ಅವಕಾಶನೇ ಕೊಡಲಿಲ್ಲ. ಅವ್ರು ಇದು ಮಾಡಿಬಿಟ್ರು, ಮ್ಯಾನೇಜ್ ಮಾಡಿಬಿಟ್ರು. ಹಿ ಮ್ಯಾನೇಜ್ಡ್ ಅಂತ ಹೇಳಿ ಅವರು ಸರಿಯಾಗಿ ಬಿಹೇವ್ ಮಾಡಬೇಕಿತ್ತು ಅನ್ನೋದು ಪಾಕಿಸ್ತಾನದ ಒಂದು ಆಕ್ಷೇಪ, ವಾದ ಎಲ್ಲಾನು ಹೌದು. ಆಮೇಲೆ ಆಟ ಮುಗಿದ ನಂತರ ಯಾವಾಗ ಭಾರತ ಗೆತ್ತು ಆವಾಗ್ಲೂ ಹೋಗಿ ಎದುರಾಳಿ ಪ್ರತಿಸ್ಪರ್ಧಿಗಳನ್ನ ಇವರು ಹ್ಯಾಂಡ್ ಶೇಕ್ ಮಾಡಿ ಒಂದು ಚೆನ್ನಾಗಿ ಆಡಿದ್ರಿಂದ ಹೇಳ್ಬಿಟ್ಟು ಬರಬಹುದಿತ್ತು. ಆ ಒಂದು ಏನು ಕ್ರೀಡಾ ಸ್ಫೂರ್ತಿಯನ್ನ ಮೆರಿಲಿಲ್ಲ ಭಾರತದ ಒಂದು ಕ್ರೀಡಾ ಏನು ಪಟುಗಳು ಅಂತ ಹೇಳಿ ಅಂತಾರಾಷ್ಟ್ರೀಯವಾಗಿ ಬಹಳ ಟೀಕೆ ಕೇಳಲ್ಪಡ್ತು. ಟ್ರಂಪ್ದು ಒಂದು ಟ್ರಂಪ್ದು ಮಾತಾಡ್ಬೇಕಾ? ಓಕೆ, ಟ್ರಂಪ್ದು ಮಾತಾಡೋಣ ಬನ್ನಿ. ಯಾಕೆ ಅಂತ ಹೇಳಿದ್ರೆ ಕಳೆದ ವಾರವಷ್ಟೇ ಮೋದಿ ಅವರ ಒಂದು ಬರ್ತ್ಡೇ ಟೈಮ್ನಲ್ಲಿ ಇವರು ವಿಶ್ ಮಾಡಿದ್ರು. ಆಯ್ತು, ಕೇವಲ ಯಾರು ಟ್ರಂಪ್ ಅಷ್ಟೇ ಅಲ್ಲ, ಇಡೀ ವಿಶ್ವಾದ್ಯಂತ ಎಲ್ಲ ಪ್ರಮುಖ ದೇಶಗಳ ನಾಯಕರು ಎಲ್ಲರೂ ವಿಶ್ ಮಾಡಿದ್ರು. ಬಾಲಿವುಡ್ ಸೇರಿದಂಗೆ ಎಲ್ಲ ಕಡೆಯ ತಾರೆಯರು ಮತ್ತೆ ಸೆಲೆಬ್ರಿಟೀಸು ಎಲ್ಲರೂ ವಿಶ್ ಮಾಡಿದ್ರು. ಆಯಿತು, ಬರ್ತ್ಡೇ ಸೆಲೆಬ್ರೇಷನ್ ಆಯಿತು. ಏನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಕೊಂಡು ಸನ್ಮಾನ್ಯ ಟ್ರಂಪ್ ಅವರು ತಮ್ಮ ಒಂದು UK ಪ್ರವಾಸದಲ್ಲಿ ಬ್ರಿಟನ್ ಪ್ರಧಾನಿ ಏನಪ್ಪ ಅವ್ರ ಹೆಸರು, ನಾನು ಅವ್ರ ಹೆಸರನ್ನ ಹೆಂಗೆ ನೆನ್ಪಿಟ್ಕೊಳ್ತೀನಿ ಗೊತ್ತಾ ಶುಭ? ಖೀರ್ ಸ್ಟಾರ್ಮರ್ಗೆ ಖೀರ್ ಅಂತ ಫಸ್ಟ್ ಇಟ್ಕೊಂಡ್ಬಿಡ್ತೀನಿ. ರೀಸನ್ ಏನು ಅಂತ ಹೇಳಿದ್ರೆ ಅವ್ರ ಹೆಸರು ನೆನ್ಪಿಟ್ಕೊಂಡಿಲ್ಲ ಅಂದರೆ ಶಾವ್ಗೆ ಖೀರ್ ನೆನ್ಪು ಮಾಡ್ಕೊಂಬೋಣ ಅಂತ ಅಂದ್ಬಿಟ್ಟು. ಸೊ ಆ ಖೀರ್ ಸ್ಟಾರ್ಮರ್ ಎದುರುಗಡೆ ಅವರು ಫುಲ್ಲು ಬೆಕ್ಕಸ ಬೆರಗಾಗಿ ಹಿಂಗೆ ನೋಡ್ತಾ ಇದ್ದಾರೆ ಅವ್ರ ಮುಂದೆನೆ. ಇವ್ರು ಮೋದಿ ನನಗೆ ತುಂಬ ಬೆಸ್ಟ್ ಫ್ರೆಂಡ್, ತುಂಬ ಒಳ್ಳೆ ಫ್ರೆಂಡ್, ಆದರೂ ನಾವೇನು ಅವ್ರ ಮೇಲೆ ಸುಂಕ ಹಾಕೋದನ್ನ ಬಿಟ್ಟಿಲ್ಲ ಅಂತ ಹೇಳಿಬಿಟ್ಟು. ಸೊ ಪ್ರತಿ ವಾರ ನಮ್ಮದು ಟ್ರಂಪ್ ಮಾತುಕತೆ ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಈ ವಾರದ ಕಥೆಯಾಗಿ ನಾವು ಹರಿಯಾಣದ ಬಾಕ್ಸರ್ ಮೀನಾಕ್ಷಿ ಹೂಡಾ ಗೋಲ್ಡ್ ಮೆಡಲನ್ನು ಪಡೆದಿದ್ದಾಳೆ, ಸಾಧಕಿಯಾಗಿ ನಿಂತಿದ್ದಾಳೆ. ಅವಳ ಕಥೆಯನ್ನು ತೆಗೆದುಕೊಳ್ಳೋಣ. 24 ವರ್ಷದ ಮೀನಾಕ್ಷಿ ಹೂಡಾ ಒಬ್ಬ ಆಟೋ ಡ್ರೈವರ್ ಮಗಳು. ಇವ್ರ ಊರು ಬಂದು ಹರಿಯಾಣದ ರೋಹಟಕ್ ಹತ್ತಿರದ ರೂರ್ಕಿ ಅನ್ನೋ ಒಂದು ಪಟ್ಟಣ. ರೋಹಟಕ್ ಬಂದು ಯಾವುದಕ್ಕೆ ಫೇಮಸ್ ಅಂತ ಹೇಳಿದ್ರೆ ಬಾಕ್ಸಿಂಗ್ ಫೆಡರೇಷನ್. ಅಲ್ಲಿ ಬಾಕ್ಸರ್ಗಳ ಒಂದು ಕಾರ್ಖಾನೆ ಅಂತ ಕರೀತಾರೆ ಆ ಊರ್ನ. ಅಲ್ಲಿಂದ ಸಾಕಷ್ಟು ಮಂದಿ ಬಾಕ್ಸರ್ಗಳು ತಯಾರಾಗಿ ಬಂದಿದ್ದಾರೆ. ಈ ಮಗುಗೆ ಇವಳು ಚಿಕ್ಕವಳಿದ್ದಾಗ ಅವ್ರ ಊರಿಗೆ ವಿಜಯ್ ಹೂಡಾ ಅನ್ನೋರೊಬ್ರು ಬರ್ತಾರೆ. ಅವ್ರು ಬಂದು ಅಲ್ಲಿ ಬಾಕ್ಸಿಂಗ್ ಅಕಾಡೆಮಿನ ಪ್ರಾರಂಭಿಸ್ತಾರೆ. ಇವರು ಅಪ್ಪ ಆಟೋ ರಿಕ್ಷಾ ಡ್ರೈವರ್, ಏನು ಶ್ರೀಕಿಶನ್ ಹೂಡಾ ಹೌದು. ಅವರು ಅವರಿಗೆ ಸ್ವಂತ ಜಮೀನು ಏನೂ ಇರಲ್ಲ. ಇವ್ರು ಬಾಡಿಗೆ ರಿಕ್ಷಾ ಓಡಿಸ್ಕೊಂಡಿರ್ತಾರೆ. ಹಾಗಿರುವಾಗ ಅವ್ರು ಕೇಳ್ತಾರೆ ವಿಜಯ್ ಹೂಡಾ ಅವರು ಎಲ್ಲ ಮಕ್ಕಳೆಲ್ಲ ಬರಲಿ, ಮಕ್ಕಳನ್ನ ಹೆಚ್ಚಿನ ಪ್ರಮಾಣ ಅಂದರೆ ಇವಾಗ ತುಂಬ ಜನಕ್ಕಿರುತ್ತೆ, ಸ್ಥಳೀಯ ಮಕ್ಕಳಿಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಏನು ಒಂದು ಅವಕಾಶ ಗುರುತಿಸೋದಕ್ಕೆ ಒಂದು ಅವಕಾಶ ಕೊಡಿಸ್ಬೇಕು ಅಂತ. ಸೊ ಆ ಥರದ ಡೆಡಿಕೇಶನ್ ಇರೋರು ತುಂಬ ಜನ ಇದ್ದಾರೆ, ತುಂಬ ಕಡೆ ಇದ್ದಾರೆ. ಹೀಗೆ ಇವ್ರು ವಿಜಯ್ ಹೂಡಾ ಬಂದು ಇವ್ರಪ್ಪನ್ನ ಕೇಳ್ತಾರೆ ಕಳಿಸ್ಕೊಡಿ ಅಂತ. ನಮಗೊಂದು ಸ್ವಂತ ಸೂರಿಲ್ಲ, ನನಗೊಂದು ಸ್ವಂತ ಆಟೋ ಇಲ್ಲ, ಇವರು 4 ಜನ ಮಕ್ಕಳು, 2 ಹೆಣ್ಣು 3ನೇವ ಗಂಡು, ಇದು ಚಿಕ್ಕದು ಕೊನೆಯದು ಯಾರು ಈ ಮೀನಾಕ್ಷಿ ಹೂಡಾ ಅಂತ ಹೇಳ್ಬಿಟ್ಟು. ಹಾಗಾಗಿ ನನ್ನ ಮಕ್ಳಿಗೆ ನಾನು ವಿದ್ಯೆ ಕೊಡ್ಸಿದ್ರೆ ಸಾಕಾಗಿದೆ ಅಂತ ಹೇಳ್ಬಿಟ್ಟು ಇದೇನೋ ಒಂಥರ ಆಗಲ್ಲ ಅನ್ನೋ ಥರ ಹೇಳ್ಬಿಡ್ತಾರೆ. ಇವ್ರಿಗೆ ಮೀನಾಕ್ಷಿಯವನ್ನು ನೋಡ್ತಿದ್ದಂಗೆ ಅನಿಸುತ್ತೆ ಅವಳು ಸ್ವಲ್ಪ ಸಣಕ್ಲಿ, ಮತ್ತು 5'4" ಇದ್ದಾಳೆ ಅವಳು. ಬಾಕ್ಸಿಂಗ್ಗೆ ಮಾಡಿಸಿರೋದು ಅಂದರೆ 48 kg ವಿಭಾಗಕ್ಕೆ ಇವಳನ್ನು ಹಾಕಿದ್ರೆ ಗ್ಯಾರಂಟಿ ಗೋಲ್ಡ್ ಮೆಡಲ್ ತರ್ತಾಳೆ ಇವಳು, ವಿಶ್ವ ಚಾಂಪಿಯನ್ ಆಗ್ತಾಳೆ ಅಂತ ಇವ್ರಿಗೆ ಅವಾಗಲೇ ಮನಸ್ಸಲ್ಲಿ ಇದ್ಬಿಟ್ಟಿರುತ್ತೆ. ಸೊ ವಿಜಯ್ ಹೂಡಾಗೆ ಅವ್ರೇನು ಮಾಡ್ತಾರೆ, ಬೇರೆ ಇವಳ ಸ್ನೇಹಿತರು ಇರ್ತಾರಲ್ಲ ಅವ್ರನ್ನೆಲ್ಲ ಸೇರಿಸ್ಕೊಂಡು ಅವ್ರ ಮೂಲಕ ಹೇಳಿಸ್ತಾರೆ. ಇವಳಿಗೂ ಪ್ರೆಷರ್ ಮಾಡಿ ಅವ್ರ ಅಪ್ಪಂಗೂ ಹೇಳಿಸ್ತಾರೆ, ಕಳಿಸಿ ಅಂಕಲ್ನ, ಮೀನಾಕ್ಷಿನ ನಮ್ಮ ಜೊತೆ ಕಳಿಸಿ ಅಂತ ಹೇಳಿ. ಕೊನೆಗೆ ವಿಜಯ್ ಹೂಡಾ ಒಂದು ಆಫರ್ ಕೊಡ್ತಾರೆ, ನೋಡಿ ಅವಳಿಗೆ ಹೌದು ಡಯೆಟ್ಗೆ ಪ್ರೋಟೀನು ಎಲ್ಲ ಕೊಡಬೇಕಾಗತ್ತೆ, ಇವೆಲ್ಲ ನನ್ನ ಖರ್ಚು. ಏನು ಆ ಕಿಟ್ ಇದೆಯಲ್ಲ ಅವ್ರದ್ದೆಲ್ಲ ಉಡುಪು, ಆ ಗ್ಲೌಸು ಇವೆಲ್ಲನೂ, ಆ ಪ್ರಾಕ್ಟೀಸಿಂಗ್ ಪ್ಯಾಡು ಅವೆಲ್ಲ ನಾ ಕೊಡಿಸ್ತೀನಿ, ಎಲ್ಲ ನಂದು ಜವಾಬ್ದಾರಿ, ನೀವು ಮಗುನ ಕಳಿಸ್ಕೊಡಿ ಅಂತ. ಸೊ ಚಿಕ್ಕ ವಯಸ್ಸಿನಲ್ಲೇ ಆ ಮೀನಾಕ್ಷಿ ಆ ಅಕಾಡೆಮಿ ಸೇರ್ಕೊಳ್ತಾಳೆ. ಅವಳು ಸೇರಿದ ಮೇಲೆ ಜಿಲ್ಲಾ ಮಟ್ಟಕ್ಕೆ ಹೋಗ್ತಾಳೆ, ಆಮೇಲೆ ರಾಜ್ಯ ಮಟ್ಟಕ್ಕೆ ಹೋಗ್ತಾಳೆ ಚಾಂಪಿಯನ್ ಆಗಿ. ಅದರ ನಂತರ ರಾಷ್ಟ್ರೀಯ ಚಾಂಪಿಯನ್ ಆಗ್ತಾಳೆ. ಅವಳು 2018ರಲ್ಲಿ ರಾಷ್ಟ್ರೀಯ ಚಾಂಪಿಯನ್ ಆಗ್ತಾಳೆ. ಆದ್ರೂ ಅದು ಯಾಕೋ ಗೊತ್ತಿಲ್ಲ ಅವಳಿಗೆ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಆವಾಗ ಏನೋ ಅವಕಾಶ ಸಿಕ್ಕಿರಲ್ಲ. ಆದರೂ ಅವಳು ಧೃತಿಗೆಡಲ್ಲ. ಮತ್ತು ಅವಳ ಒಂದು ಕೋಚ್ಗಳು ಅಷ್ಟೇ,
ಅವಳಿಗೆ ಅಷ್ಟೇ ಒಂದು ಏನು ಬೆನ್ನು ತಟ್ಟಿ ಶ್ಲಾಘಿಸಿ ನೀನು ಹಿಂಗೆ ಮಾಡು ಹಿಂಗೆ ಮುಂದುವರಿ ಅಂತ ಹೇಳ್ಕೊಟ್ಟಿದ್ದು ಎಲ್ಲೂ ವ್ಯರ್ಥ ಆಗಲಿಲ್ಲ. ನೋಡಿ, ಈಗ ಕಳೆದ ವಾರ ನಡೆದ ಒಂದು ವಿಶ್ವ ಚಾಂಪಿಯನ್ಶಿಪ್, ಲಿವರ್ಪೂಲ್ನಲ್ಲಿ ನಡೆದಂಥ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ 48 kg 48 kg ವಿಭಾಗದಲ್ಲಿ ಈಕೆ 3 ಬಾರಿಯ ವಿಶ್ವ ಚಾಂಪಿಯನ್ ಕಜಕಿಸ್ತಾನದವಳು ಆಕೆಯನ್ನು ಮಣಿಸಿ ಇವರು ಗೋಲ್ಡ್ ಮೆಡಲ್. ಏನು ಡಿಟರ್ಮಿನೇಷನ್ ಅಂತ ಹೇಳಿದ್ರೆ ಈ ಹುಡುಗಿದು. ಅವಳು ಕೇಳ್ತಾರೆ ಸಮಾಧಾನ ಆಯ್ತಾ, ಸೆಮಿಫೈನಲ್ಸಲ್ಲಿ ಕೇಳ್ತಾರೆ ಏನು ನಿನ್ನ ಗುರಿ ಅಂತ, ಚಿನ್ನ ಬಿಟ್ರೆ ನಂಗಿನ್ನೇನಿಲ್ಲ ತಲೆಯಲ್ಲಿ ಅಂತ ಹೇಳ್ತಾಳೆ. ಆಮೇಲೆ ಫೈನಲ್ಸ್ ಹಿಂದಿನ ದಿನ ಕೇಳ್ತಾರೆ ಏನು ಹೆಂಗಿದೆ ತಯಾರಿ ಅಂತ ಕೇಳ್ತಾರೆ. ಅದಕ್ಕೆ ಅವಳು ಹೇಳ್ತಾಳೆ ತಯಾರಿಗೇರಿ ಏನಿಲ್ಲ, ಚಿನ್ನ ತಗೊಂಡು ಬರೋದೇ ಮನೆಗೆ ಅಂತ ಅಂದ್ಬಿಟ್ಟು ಅಂತಾಳೆ. ಆ ತರಹ ಅವಳು ಯಾವತ್ತೂ ಅವಳೇನು ನಿಶಾನೆ ಇಡ್ತಾಳೆ ಅದು ಏನೋ ಅದನ್ನ ಹೊಡಿತಾಳು ಅವಳು, ಅಲ್ಲಿ ಆ ಗುರಿನ ತಲುಪ್ತಾಳು ಅವಳು. ಆ ತರಹ ಸ್ಪೋರ್ಟ್ಸಿನ ಗಾಳಿಗಂಧ ಇರಲಿಲ್ಲ ಅಂಥದ್ರಲ್ಲಿ ನೋಡಿ ಈ ಹುಡುಗಿ ಇಷ್ಟು ಅವರು ಹೇಳೋದು ಸ್ಟ್ರೈಟ್ ಪಂಚ್ ಕೊಡೋದೇ ಇವಳಿಗೆ ಏನು ಅಡ್ವಾಂಟೇಜ್ ಆಗುತ್ತೆ. ಯಾಕಂದ್ರೆ ಇವಳ ದೇಹದ ಮಾಟ ಇದೆಯಲ್ಲ ಅದು ಸ್ಟ್ರೈಟ್ ಪಂಚ್ ಕೊಡೋದಕ್ಕೆ ಮಾಡಿಸಾಗಿದೆ ಎದುರಾಳಿಗೆ. ಅವಳು ಎದುರಾಳಿಯ ಹಿಡಿತಕ್ಕೆ ಸಿಗಲ್ಲ, ಇವಳು ತಪ್ಪಿಸ್ಕೊಳ್ತಾಳೆ. ಆ ತರಹದ ಒಂದು ಇವಳು ಹಾಗೇ ಇದ್ದಾಳೆ ನೋಡಿ, ತೆಳ್ಳಗೆ ಹೌದು ಎತ್ತರಕ್ಕೆ ಇರೋದ್ರಿಂದ ಚೆನ್ನಾಗಿ ಎದುರಾಳಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾಳೆ ಇವಳು, ಯಾಮಾರಿಸ್ತಾಳೆ. ಹೆಣ್ಮಕ್ಳು ತರ ಸಾಧನೆಗಳನ್ನ ಮಾಡ್ತಾ ಇರ್ಲಿ, ದೇಶಕ್ಕೆ ಕೀರ್ತಿಯನ್ನ ತರ್ತಾ ನಾವು ನಮ್ಮ ಕಥೆಯಲ್ಲಿ ಹೇಳ್ತಾ ಇರೋಣ. ಹೌದು. ಸೊ ಇದಿಷ್ಟು ನಮ್ಮ ಈ ವಾರದ ಮಾತುಕತೆ ಆಗಿತ್ತು. ಯಾವ ವಿಚಾರದ ಬಗ್ಗೆ ನಿಮಗೆ ಇನ್ನು ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ಅನ್ಸುತ್ತೆ ಅದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಾರ ಇನ್ನಷ್ಟು ಹೊಸ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರಿ ಶುಭ ಧರದಿ. ಶುಭಾಶಯಗಳು. ನಮಸ್ಕಾರ.